ರಾಜಧಾನಿಯಲ್ಲಿ ನೀರಿಗೆ ತತ್ವಾರ, ಹಾಗಾಗಿ ಬೀದಿಗಿಳಿದಿದೆ ಬಿಜೆಪಿ. ಕರಿಮಣಿ ಮಾಲೀಕ ಹಾಡಿನ ಭಜನೆಯ ಮೂಲಕ ವ್ಯಂಗ್ಯ ಪ್ರತಿಭಟನೆಯನ್ನ ಮಾಡ್ತಾ ಇದೆ ರಾಜ್ಯ ಬಿಜೆಪಿ. ಹಾಡಿನ ಭಜನೆಯ ಮೂಲಕ ವ್ಯಂಗ್ಯ ಪ್ರತಿಭಟನೆ, ಖಾಲಿ ಬಿಂದಿಗೆಗಳನ್ನ ಹಿಡಿದು ನೀರಿಲ್ಲ ನೀರಿಲ್ಲ ಅಂತ ಹಾಡ್ತಿದ್ದಾರೆ. ಪ್ರತಿಭಟನೆಯ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ. ಮಹಿಳೆಯರು ತಲೆ ಮೇಲೆ ಬಿಂದಿಗೆಯನ್ನ ಹೊತ್ತು ಮುಂಭಾಗದಲ್ಲಿ ಬಿಜೆಪಿಯ ನಾಯಕರುಗಳು ಭಜನೆಯನ್ನ ಮಾಡುತ್ತಾ ನೀರಿಲ್ಲ ನೀರಿಲ್ಲ ಅಂತ ಹಾಡೋ. ಬಂದಿರೋರಿಗೆ ಸ್ವಾಗತ. ನಮ್ಮ ಜಿಲ್ಲೆಯ ಅಧ್ಯಕ್ಷರ ಮಹಾಲಕ್ಷ್ಮಿ ರೋಡಿಂದ ಬಂದಿರುವಂತಹ ಕಾರ್ಯಕರ್ತರಿಗೆ ಸ್ವಾಗತ. ನಮ್ಗೋಸ್ಕರ ಅಲ್ಲ, ನಿಮ್ಗೋಸ್ಕರ ನೀರಿನ ಹೋರಾಟ. ಚಂದ್ರರಾಜ್, ರಾಜನಾಥ್, ಒಂಚೂರು ಅಗಲವಾಗಿ ಹೋರಾಟಕ್ಕೆ. ನಮ್ಗೋಸ್ಕರ ಅಲ್ಲ, ನಿಮ್ಗೋಸ್ಕರ ನೀರಿನ ಹೋರಾಟ. ಚಂದ್ರರಾಜ್, ರಾಜನಾಥ್, ಒಂಚೂರು ಅಗಲವಾಗಿ. ತಮಿಳುನಾಡಿಗೆ ನೀರು ಹರಿಸುವುದರ ವಿರುದ್ಧ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನು ನಡೆಸುತ್ತದೆ. ಈ ಒಂದು ನಿಟ್ಟಿನಲ್ಲಿ ವಿಭಿನ್ನವಾಗಿ ಪ್ರತಿಭಟನೆ ನಡೆಸುವುದಕ್ಕೆ ಬಿಜೆಪಿ ಮುಖಂಡ ಉಮೇಶ್ ಶೆಟ್ಟಿ ನೇತೃತ್ವದಲ್ಲಿ ವಿಭಿನ್ನವಾದಂತಹ ಪ್ರತಿಭಟನೆ ನಡೀತಾ ಇದೆ. ಗಮನಿಸ್ತಾ ಇದ್ದೀರಾ, ಟಾಂಗಾದ ಮೇಲ್ಭಾಗದಲ್ಲಿ ಒಂದು ಟ್ಯಾಂಕ್ ಅನ್ನು ಇಟ್ಟು ಜೊತೆಗೆ ನೂರಾರು ಜನ ಪ್ರತಿಭಟನೆಕಾರರು ಕೊಡವನ್ನು ಹಿಡಿದುಕೊಂಡು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂಥದ್ದು ಸದ್ಯಕ್ಕೆ ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಪ್ರತಿಭಟನೆ ಸಾಗಿ ಬರ್ತಾ ಇದೆ ಅಂತ ಹೇಳಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಇದೀಗ ಕುದುರೆ ಗಾಡಿಯ ಮೇಲ್ಭಾಗದಲ್ಲಿ ನೀರಿನ ಟ್ಯಾಂಕ್ ಅನ್ನ ಇಟ್ಟು ಆ ಟ್ಯಾಂಕ್ಗೆ ಕೊಡವನ್ನು ಕಟ್ಟಿ ಪ್ರತಿಭಟನೆಯನ್ನು ಮಾಡ್ತಾರೆ. ಜೊತೆಗೆ ಭಜನೆ ಹಾಡನ್ನು ಹಾಡಿಕೊಂಡು ಕೂಡ ಸದ್ಯಕ್ಕೆ ಬರ್ತಾ ಇರುವಂಥದ್ದನ್ನು ಸದ್ಯಕ್ಕೆ ನೀವು ಗಮನಿಸ್ತಿದ್ದಾರೆ. ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತಹ ಒಂದಿಷ್ಟು ಉಮೇಶ್ ಶೆಟ್ಟಿ ಅವರನ್ನೇ ಮಾತನಾಡಿಸಿ ಬರೋಣ. ಸರ್, ಈಗ ಯಾಕೆ ಪ್ರತಿಭಟನೆ ನಡೆಸ್ತಾ ಇದ್ರು? ಇವತ್ತು ಕುಡಿಯುವ ನೀರಿನ ಹಾಹಾಕಾರ ಆಗಿದೆ. ಇರುವಂಥ ನೀರನ್ನೆಲ್ಲ ತಮಿಳುನಾಡಿಗೆ ಬಿಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಜನರಿಗೆ ಮರಣ ಶಾಸನ ಬರೆಯುವ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ನಗರಕ್ಕೆ ಕುಡಿಯೋಕ್ಕೆ ನೀರೇ ಇಲ್ಲದ ರೀತಿಯಲ್ಲಿ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ. ಆದ್ರಿಂದಾಗಿ ಇವತ್ತು ಬಿಂದಿಗೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೇವೆ. ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಟಾಂಗಾ ಗಾಡಿ ಇದೆಲ್ಲ ಏನು? ಈಗ ಜನರನ್ನು, ರಾಜಕಾರಣಿಗಳಿಗೆ ಇವತ್ತು ನಿದ್ದೆಯಲ್ಲಿದೆ ಕರ್ನಾಟಕ ಸರ್ಕಾರ. ಅದನ್ನು ಅವರು ಎಚ್ಚರಿಕೆಗೊಳ್ಬೇಕಾದ್ರೆ ನಾವು ಅವ್ರನ್ನು ವಿನೂತನವಾಗಿ ಆದರೂ ಪ್ರತಿಭಟನೆ ಮಾಡಿ ಎಬ್ಬಿಸೋಣ. ಯಾಕಂದರೆ ಜನರಿಗೆ ತೊಂದರೆ ಆಗ್ತಾ ಇದೆ. ಇವತ್ತು ನೀರಿಲ್ಲದಿರೋದ್ರಿಂದಾಗಿ ಪ್ರತಿಯೊಂದು ಬೋರ್ವೆಲ್ ಬತ್ತೋಗಿದೆ. ಆದರೂ ಸಹ ಕರ್ನಾಟಕದ ಕಾವೇರಿಯ ನೀರನ್ನು ತಮಿಳುನಾಡಿಗೆ ಬಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಸದ್ಯಕ್ಕೆ ವಿಭಿನ್ನವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಮೂಲಕವಾದರೂ ರಾಜ್ಯ ಸರ್ಕಾರವನ್ನು ಎಚ್ಚೆತ್ತುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಉಮೇಶ್ ಶೆಟ್ಟಿ ಅವರು ಹೇಳಿದರು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.